ಕಿಡ್ಸ್ ಅಂತೂ ಹೇರ್ ಕಟ್ ಮಾಡಿಸುವಾಗ ತುಂಬಾ ಅಂದ್ರೆ ತುಂಬಾ ಹಠ ಮಾಡ್ತಿರ್ತಾರೆ, ಅಳ್ತಿರ್ತಾರೆ. ಬಟ್ ನಾನ್ ಚಿಕ್ಕವಳಿದ್ದಾಗ ನನ್ ಹೇರ್ ಕಟ್ ಮಾಡಿಸ್ಬೇಕಂದ್ರೆ ತುಂಬಾ ಖುಷಿ ಆಗ್ತಾ ಇತ್ತು. ಯಾಕಂತಾನೆ ನನಗ್ ಚಿಕ್ಕವಳಿದ್ದಾಗ ತುಂಬಾ ತಿಕ್ಕಾಗಿತ್ತು ಹೇರ್ಸ್, ಅದನ್ನ ನನಗ್ ಮೇಂಟೈನ್ ಮಾಡಕ್ಕೆ ಆಗ್ತಾ ಇರ್ಲಿಲ್ಲ. ಯಾವಾಗ ಈ ಹೇರ್ಸ್ ಎಲ್ಲ ಕಟ್ ಮಾಡಿಸ್ತೀನೋ ಅಂತ ಅನಿಸ್ತಾ ಇತ್ತು. ಆಮೇಲೆ ಹೇರ್ ವಾಶ್ ಮಾಡ್ಬೇಕು ಅಂತ ಅಂದ್ರೆ ನನ್ಗಂತೂ ಇಲ್ಲಿಗ್ ಬರ್ತಾ ಇತ್ತು, ಯಾಕಂದ್ರೆ ಅಷ್ಟು ಹೇರ್ಸ್ ಇರ್ತಿತ್ತಲ್ವಾ. ಅದ್ ಹೇರ್ ವಾಶ್ ಆದ್ಮೇಲೆ ಅದ್ ಫುಲ್ ಡ್ರೈ ಆಗೋವರ್ಗಂತೂ ನನಗ್ ತಲೆನೋವೇ ಬಂದ್ಬಿಡ್ತಾ ಇತ್ತು. ಅಷ್ಟು ಕಷ್ಟ ಆಗ್ತಿತ್ತು ನನ್ಗೆ ಅಷ್ಟೊಂದ್ ಹೇರ್ಸ್ ನ ಮೇಂಟೈನ್ ಮಾಡೋದು. ಅವಾಗ ಚಿಕ್ಕವಳಿದ್ದಾಗ ಅಂತೂ ಇದಕ್ಕಿಂತ ತುಂಬಾ ತಿಕ್ಕಾಗಿತ್ತು. ಯಾಕಂತಾರೆ ನನ್ಗೆ ಮಧ್ಯದಲ್ಲಿ ಒಂದ್ ಸ್ವಲ್ಪ ದಿನ ನನ್ಗೆ ಹೇರ್ಸ್ ಉದ್ರೋದಕ್ ಸ್ಟಾರ್ಟ್ ಆಯ್ತು. ಅವಾಗಿನ್ಕು ಇವಾಗಿನ್ಕು ಕಂಪೇರ್ ಮಾಡಿದ್ರೆ ಆಗಿನ್ಕಿಂತ ನನ್ಗೆ ಈಗ ಸ್ವಲ್ಪ ಹೇರ್ ಕಮ್ಮಿ ಆಗಿದೆ. ಮಧ್ಯದಲ್ಲಿ ಜಾಸ್ತಿ ಉದುರ್ತಾ ಇತ್ತು, ಬಟ್ ಇವಾಗ ಕಮ್ಮಿ ಆಗಿದ್ದೆ. ನಾನು ಒಂದು ಹೋಮ್ ರೆಮಿಡಿನ ಯೂಸ್ ಮಾಡ್ತಾ ಇಲ್ಲ. ಆಮೇಲೆ ತುಂಬಾ ಜನ ಸಜೆಸ್ಟ್ ಮಾಡ್ತಾರೆ, ನೀವು ಹೇರ್ ಕೇರ್ ನ ಅಥವಾ ಏನಾದ್ರು ಹೇರ್ ಗ್ರೋತ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ತುಂಬಾ ಜನ 108 ಪ್ರಾಡಕ್ಟ್ಸ್ ನ ಹೇಳ್ತಾರೆ, ಅದು ಯೂಸ್ ಮಾಡಿದ್ರೆ ಒಳ್ಳೇದು, ಇದು ಯೂಸ್ ಮಾಡಿದ್ರೆ ಒಳ್ಳೇದು ಅಂತ. ಬಟ್ ಎಲ್ಲರೂ ಹೇಳಿದ್ರಂತ ಎಲ್ಲಾ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಡಿ. ನಿಮ್ ಹೇರ್ಸ್ಗೆ ಯಾವ್ದು ಓಕೆ ಅನ್ಸುತ್ತೋ ಅದನ್ನ ಮಾತ್ರ ನೀವು ಯೂಸ್ ಮಾಡಿದ್ರೆ ಒಳ್ಳೇದು. ಇವತ್ತಿನ ಬ್ಲಾಗ್ ಅಲ್ಲಿ ನಾನು ನನ್ನ ಹೇರ್ ಕೇರ್ ಬಗ್ಗೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ತುಂಬಾ ಜನ ನನ್ ಕೇಳ್ತಾ ಇದ್ರು, ನಿಮ್ ಹೇರ್ಸ್ ಬಗ್ಗೆ ಹೇಳಿ, ಏನ್ ಹಚ್ಕೊಂತೀರಾ ಅಂತ. ಸೊ ಅದಕ್ಕೆ ಇವತ್ತು ಹೇರ್ ಕೇರ್ದೆ ಬ್ಲಾಗ್ ಮಾಡೋಣ ಅಂಡ್ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ನಾನು ಬೇಸಿಕ್ ಹೇರ್ ಗ್ರೋತ್ ಟಿಪ್ಸ್ ನ ಹೇಳ್ತೀನಿ, ಒಂದೊಂದಾಗೆ ಹೇಳ್ತೀನಿ, ಒಂದೊಂದಾಗಿನೇ ನಿಧಾನವಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟ್ ಬಂದು ಸ್ಕಾಲ್ಪ್ ಮಸಾಜ್. ಸ್ಕಾಲ್ಪ್ ಮಸಾಜ್ ಮಾಡೋದಕ್ಕೆ ನಿಮ್ಗೆ ಯಾವುದೇ ಪ್ರಾಡಕ್ಟ್ಸ್ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ನಿಮ್ಮ ಹತ್ರ ಯಾವ್ದಾದ್ರು ಪ್ರಾಡಕ್ಟ್ಸ್ ಇದ್ರೆ ಓಕೆ, ಇಲ್ಲ ಅಂತ ಅಂದ್ರೆ ಜಸ್ಟ್ ನೀವು ನಿಮ್ ಕೈ ಬೆರಳಿಂದಾನೆ ಸ್ಕಾಲ್ಪ್ಗೆ ಮಸಾಜ್ ಮಾಡ್ಬೇಕು. ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗೋದ್ರಿಂದ ನಿಮ್ಮ ಹೇರ್ ಗ್ರೋತ್ ಕೂಡ ಅದು ಹೆಲ್ಪ್ ಆಗುತ್ತೆ. ಸೊ ಅದಕ್ಕೆ ನೀವು ಸ್ಕಾಲ್ಪ್ ಮಸಾಜ್ ನ ಫಸ್ಟ್ ಮಾಡಿ. ಸೆಕೆಂಡ್ ಒನ್ ಬಂದ್ಬಿಟ್ಟು ಕೋಂಬಿಂಗ್. ನೀವು ನಿಮ್ ತಲೆ ಕೂದಲನ್ನ ಬಾಚ್ಕೊಳ್ಳುವಾಗ ರೂಟ್ಸ್ ಇಂದ ಬಾಚ್ಕೊಳ್ಳಿ ಅಂಡ್ ಜೆಂಟ್ಲಿ ಬಾಚ್ಕೊಳ್ಳಿ. ಯಾಕಂತ ಅಂದ್ರೆ ಹೆಂಗ್ ಬೇಕೋ ಹಂಗ್ ಬಾಚ್ಕೊಂಡಾಗ ಹೇರ್ಸ್ ಇರುತ್ತಲ್ಲ ಇಲ್ಲಿ ಹಾಫ್ ಕಟ್ ಆಗ್ಬಿಡುತ್ತೆ. ಸೊ ಅದಕ್ಕೆ ಜೆಂಟ್ಲಿ ಬಾಚ್ಕೊಳ್ಳಿ ಹುಷಾರಾಗಿ. ಆಮೇಲೆ ಈ ತರ ದಪ್ಪ ಹಲ್ಲಿಂದ ಬರುತ್ತಲ್ಲ ಆ ಕೊಂಬ್ನ ಯೂಸ್ ಮಾಡಿದ್ರೆ ಒಳ್ಳೇದು. ವುಡನ್ ಕೊಂಬ್ ಬರುತ್ತಲ್ಲ ಅದನ್ನ ನೀವು ಆನ್ಲೈನ್ ಅಲ್ಲೆಲ್ಲ ತರಿಸ್ಕೊಂಡು ಬೇಕಿದ್ರೆ ಯೂಸ್ ಮಾಡಿ, ಅದು ತುಂಬಾ ಒಳ್ಳೇದು. ಎಸ್ಪೆಷಲಿ ತುಂಬಾ ಲಾಂಗ್ ಅಂಡ್ ಥಿಕ್ ಆಗಿರೋ ಹೇರ್ಸ್ ಇರೋರು ಈ ವುಡನ್ ಕೊಂಬ್ ನ ಯೂಸ್ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನೀವು ಈ ಕೊಂಬ್ ನ ಯೂಸ್ ಮಾಡಿ, ನಿಮ್ಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಸನ್ ಪ್ರೊಟೆಕ್ಷನ್. ನೀವು ಹೊರಗಡೆ ಬಿಸಿಲಲ್ಲಿ ಏನಾದ್ರೂ ಹೋಗುವಾಗ, ಅಂದ್ರೆ ಮಧ್ಯಾಹ್ನದ ಬಿಸಿಲು ಇರುತ್ತಲ್ಲ ಅದ್ರಲ್ಲಿ ಹೋಗುವಾಗ, ಹೊರಗಡೆ ಹೋಗುವಾಗ ಒಂದು ಜಸ್ಟ್ ಸ್ಕಾರ್ಫ್ ಹಾಕೊಂಡ್ ಹೋಗಿ ಹೇರ್ಸ್ಗೆ. ಅದ್ರಿಂದ ನಿಮ್ ಹೇರ್ಸ್ ಪ್ರೊಟೆಕ್ಟ್ ಇರುತ್ತೆ. ಯಾಕಂತ ಅಂದ್ರೆ ಸನ್ಲೈಟ್ ಇಂದ ಕೂಡ ಮಧ್ಯಾಹ್ನ ಬರುವಂತ ಬಿಸಿಲಲ್ಲಿ ನೀವು ಹೋಗೋದ್ರಿಂದ ನಿಮ್ ಹೇರ್ಸ್ ಡ್ಯಾಮೇಜ್ ಆಗುವಂತ ಪಾಸಿಬಿಲಿಟಿ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಹೋಗುವಾಗ ಒಂದ್ ಸ್ಕಾರ್ಫ್ ಹಾಕೊಂಡ್ ಹೋಗಿ. ಅಂದ್ರೆ ಬೆಳಿಗ್ಗೆ ಬರುವಂತ ಬಿಸಿಲು ಇಸ್ ಓಕೆ, ಯಾಕಂತ ಅಂದ್ರೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಇರುತ್ತಲ್ಲ ಅವಾಗ ಬರುವಂತ ಬಿಸಿಲು ಒಳ್ಳೇದೆ. ಬಟ್ ನೀವು ಮಧ್ಯಾಹ್ನ ಹೊರಗಡೆ ಏನಾದ್ರು ಹೋಗೋದಿದ್ರೆ ಖಂಡಿತ ಏನಾದ್ರು ಹೇರ್ಗೆ ಪ್ರೊಟೆಕ್ಷನ್ ಅಂತ ಏನಾದ್ರು ಒಂದ್ ಸ್ಕಾರ್ಫ್ ಅಂತರ ಹಾಕೊಂಡೋಗಿ. ಅವಾಯ್ಡ್ ಟೈಟ್ ಹೇರ್ ಸ್ಟೈಲ್. ನೀವು ತುಂಬಾ ಟೈಟ್ ಆಗಿ ಅಥವಾ ಫಿಟ್ ಆಗಿ ಜಡೆ ಅಥವಾ ಏನೋ ಮೇಲೆ ಕೂದಲನ್ನ ಕಟ್ಬಿಟ್ರೆ ಕೂಡ ನಿಮ್ ಹೇರ್ಸ್ ಡ್ಯಾಮೇಜ್ ಆಗುತ್ತೆ. ನಿಮ್ ಕೂದಲನ್ನ ಟೈಟ್ ಆಗಿ ಕಟ್ಟೋದ್ರಿಂದ ಬರೀ ಹೇರ್ ಡ್ಯಾಮೇಜ್ ಅಷ್ಟೇ ಅಲ್ಲ, ನಿಮ್ ತಲೆ ಇಲ್ಲಿ ಮುಂದೆ ಏನಿರುತ್ತಲ್ಲ ಕೂದ್ಲು ಅದು ಕೂಡ ಹೋಗುತ್ತೆ. ಸೊ ಅದಕ್ಕೆ ಯಾರು ಫುಲ್ ಟೈಟ್ ಆಗಿ ಜಡೆ ಹಾಕೊಳ್ಬೇಡಿ. ಅದು ಮತ್ತೆ ಮೇಲೆ ಇನ್ನೊಂದ್ಸಲ ಕಟ್ಕೊಂಡ್ರು ಪರವಾಗಿಲ್ಲ. ಯಾಕಂತ ಅಂದ್ರೆ ತುಂಬಾ ಜನ ಬಿಚ್ಚೋಗ್ಬಿಡುತ್ತೆ ಅಂತ ಫಿಟ್ ಹಾಕೊಂತಾರೆ. ಆ ತರ ಮಾಡಿದ್ರೆ ಮುಂದಿನ ಕೂದ್ಲು ಇಲ್ಲಿದ್ದೆಲ್ಲ ಹೋಗ್ಬಿಡುತ್ತೆ. ಸೊ ಅದಕ್ಕೇನೆ ಸ್ವಲ್ಪ ಲೂಸ್ ಆಗಿ ಹಾಕೊಳ್ಳಿ. ಅವಾಯ್ಡ್ ಎಕ್ಸೆಸಿವ್ ಹೀಟ್ ಸ್ಟೈಲಿಂಗ್. ಹೀಟ್ ಸ್ಟೈಲಿಂಗ್ ಟೂಲ್ಸ್ ನ ನೀವು ಕಡಿಮೆ ಯೂಸ್ ಮಾಡಿ. ಎಷ್ಟು ಕಡಿಮೆ ಯೂಸ್ ಮಾಡ್ತೀರೋ ಅಷ್ಟೇ ನಿಮ್ ಹೇರ್ಸ್ಗೆ ಒಳ್ಳೇದು. ಆದಷ್ಟು ನ್ಯಾಚುರಲ್ ಆಗಿರೋಂತ ಹೇರ್ ಟೂಲ್ಸ್ ನ ಯೂಸ್ ಮಾಡಿದ್ರೆ ನಿಮ್ ಹೇರ್ಸ್ಗೆ ತುಂಬಾ ಒಳ್ಳೇದು. ಆಮೇಲೆ ಸ್ಟ್ರೇಟ್ನರು ಕರ್ಲಿಂಗು ಅಂತ ಜಾಸ್ತಿ ಮಾಡಿದ್ರೆ ಖಂಡಿತವಾಗ್ಲೂ ಹೇರ್ ಡ್ಯಾಮೇಜ್ ಆಗುತ್ತೆ. ನಾನಂತೂ ಒಂದ್ಸಲನು ನನ್ನ ಹೇರ್ಸ್ ನ ಸ್ಟ್ರೇಟ್ ಮಾಡ್ಸೇ ಇಲ್ಲ ಎಲ್ಗೂ ಹೋಗಿ.
ಆದ್ರೂ ನನ್ನ ಹೇರ್ ಇಷ್ಟು ಚೆನ್ನಾಗಿ and ಇಷ್ಟು ಥಿಕ್ ಆಗಿದೆ ಅಂಡ್ ಸ್ಟ್ರೇಟ್ ಕೂಡ ಇದೆ. ಅದು ಹೇಗಂತ ನಿಮ್ಗೂ ಗೊತ್ತಾಗ್ಬೇಕು ಅಂತ ಅಂದ್ರೆ ನೀವು ಕಮೆಂಟ್ ಮಾಡಿ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಹೈಡ್ರೇಷನ್ ಅಂಡ್ ಫುಡ್. ನೀವು ಹೈಡ್ರೇಟ್ ಆಗಿರೋದು ನಿಮ್ ಬಾಡಿಗೆ ಎಷ್ಟು ಇಂಪಾರ್ಟೆಂಟ್ ಅಂಡ್ ನಿಮ್ ಹೇರ್ಸ್ಗೂ ಕೂಡ ಅದು ಅಷ್ಟೇ ಒಳ್ಳೇದು ಅಂಡ್ ಇಂಪಾರ್ಟೆಂಟ್ ಕೂಡ. ಒಂದು ದಿನಕ್ಕೆ ಎಷ್ಟು ವಾಟರ್ನ ನೀವು ಕುಡಿಬೇಕೋ ಅಷ್ಟು ಕುಡಿಲೇಬೇಕು. ಅದು ನಿಮ್ ಬಾಡಿಗೂ ಒಳ್ಳೇದು ಅಂಡ್ ನಿಮ್ ಹೇರ್ಸ್ಗೂ ಕೂಡ ಅದು ಒಳ್ಳೇದೆ. ಸೊ ಅದಕ್ಕೆ ನೀವು ಡೈಲಿ ಎಷ್ಟು ಬೇಕೋ ಅಷ್ಟು ನೀರ್ನ ಮಿಸ್ ಮಾಡ್ದೇನೆ ಕುಡೀರಿ, ಜಾಸ್ತಿ ಕುಡೀರಿ. ಫುಡ್ ವಿಷಯಕ್ಕೆ ಅಂತ ಬಂದ್ರೆ ನೀವು ಚೆನ್ನಾಗಿರೋ ಫುಡ್ಸ್ ತಿಂದ್ರೆ ಒಳ್ಳೇದು. ಅಂದ್ರೆ ಹೊರಗಡೆ ಜಂಕ್ ಫುಡ್ಸ್ ನ ಸ್ವಲ್ಪ ಕಡಿಮೆ ಮಾಡಿ ಆದಷ್ಟು ಅವಾಯ್ಡ್ ಮಾಡಿದ್ರೆ ನಿಮ್ಗೆ ಒಳ್ಳೇದು. ಅದು ಕೂಡ ಅಷ್ಟೇ ನಿಮ್ ಬಾಡಿಗೂ ಕೂಡ ಒಳ್ಳೇದು. ಅದು ಜಂಕ್ ಫುಡ್ ನ ಜಾಸ್ತಿ ತಿನ್ನೋದಕ್ಕೆ ಹೋಗ್ಬೇಡಿ. ಆದಷ್ಟು ಒಳ್ಳೆ ಫುಡ್ಸ್ ನ ತಿನ್ನಿ, ಲೈಕ್ ವೆಜಿಟೇಬಲ್ಸ್, ಫ್ರೂಟ್ಸ್, ಆ ತರ ಫುಡ್ಸ್ ನ ತಿನ್ನಿ. ಈಗಿನ ಫುಡ್ ಅಲ್ಲಂತೂ ತುಂಬಾ ಚೇಂಜಸ್ ಆಗಿದೆ. ಹೇರ್ಗೆ ಎಷ್ಟು ಬೇಕೋ ಅಷ್ಟು ಪ್ರೋಟೀನ್ ನಿಮ್ಗೆ ಸಾಲಲ್ಲ. ಸೊ ಅದಕ್ಕೆ ಫ್ರೂಟ್ಸ್, ವೆಜಿಟೇಬಲ್ಸ್ ಅಂತ ಫುಡ್ನೇ ಜಾಸ್ತಿ ತಿನ್ನಿ. ಅದರಿಂದ ನಿಮ್ಮ ಹೇರ್ ಗ್ರೋತ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ನನ್ಗಂತೂ ತುಂಬಾ ಜನ ನನ್ನ ವಿಡಿಯೋಸ್ನೆಲ್ಲ ನೋಡ್ಬಿಟ್ಟು ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇದ್ರು, ಇಷ್ಟು ಸ್ಟ್ರೇಟ್ ಆಗಿದೆ ಅಲ್ಲ ಹೇರ್ಸು, ಏನ್ ಹಚ್ಕೊಳ್ತೀಯಾ ಅಂತೆಲ್ಲ. ನಿಮ್ಗೂ ಅದು ತಿಳ್ಕೊಬೇಕನ್ನೋ ಆಸೆ ಇದ್ರೆ ನೀವು ಕಮೆಂಟ್ ಮಾಡಿ, ನಾನು ಹೇಳ್ತೀನಿ ಹೇಗಂತ. ಅದಕ್ಕೊಂದು ಹೋಮ್ ರೆಮಿಡಿ ಇದೆ, ಸೊ ಅದನ್ನ ನಾನು ಹೇಳ್ತೀನಿ. ನಿಮ್ಗೂ ಬೇಕಂತ ಅಂದ್ರೆ ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿದ್ರೆ ಅಷ್ಟೇ ನಾನು ಹೇಳೋದು. ನೆಕ್ಸ್ಟ್ ಪಾಯಿಂಟ್, ಸ್ಲೀಪ್. ನೀವು ಮಿನಿಮಮ್ ಅಂದ್ರೂ 7 to 8 hours ಮಲ್ಗಬೇಕು. ಯಾಕಂತ ಅಂದ್ರೆ ನೀವು ಚೆನ್ನಾಗಿ ನಿದ್ದೆ ಮಾಡೋದು ಕೂಡ ನಿಮ್ಮ ಹೇರ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ. ನೀವೇನಾದ್ರೂ ಚೆನ್ನಾಗಿ ನಿದ್ದೆ ಮಾಡಿಲ್ಲ, ಏನೋ ಒಂದು 2-3 hours ಅಷ್ಟೇ ನಿದ್ದೆ ಮಾಡ್ತೀವಿ ಅಂತ ಅಂದ್ರೆ ಅದು ಹೇರ್ಸ್ ಡ್ಯಾಮೇಜ್ ಆಗೋದು 100% ಹೌದು. ಈಗ ನಾನು ಇಷ್ಟೊತ್ತು ಹೇಳಿದ್ದು ಬೇಸಿಕ್ ಹೇರ್ ಗ್ರೋತ್ ಟಿಪ್ಸ್ ಅಂಡ್ ನಾನ್ ಇವಾಗ ಹೇಳ್ತಾ ಇರೋದು ಹೇರ್ ಕೇರ್ ಬಗ್ಗೆ. ಅದನ್ನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಪಾಯಿಂಟ್, ಹೇರ್ ಕೇರ್ ಅಲ್ಲಿ ಬರೋದೇ ಹೇರ್ ಆಯಿಲ್. ಫಸ್ಟ್ ನಾನು ಕೂಡ ಪ್ಯಾರಾಶೂಟ್ ಹೇರ್ ಆಯಿಲ್ ಯೂಸ್ ಮಾಡ್ತಿದ್ದೆ. ಈಗ್ಲೂ ಕೂಡ ತುಂಬಾ ಜನ ಅದನ್ನೇ ಯೂಸ್ ಮಾಡ್ತಾರೆ ಕೂಡ. ಅವಾಗ ಅದು ಓಕೆ ಆಗಿತ್ತು, ಬಟ್ ಈಗೀಗ ನೋಡಿದ್ರೆ ಅದು ನಾಟ್ ಓಕೆ. ಈಗ ಎಲ್ಲ ಲೈಫ್ ಸ್ಟೈಲ್ ಚೇಂಜ್ ಆಗಿರೋದ್ರಿಂದ ನಮ್ಗೆ ಅದೊಂದೇ ಸಾಕಾಗಲ್ಲ. ಸೊ ನಾವು ಕೂಡ ನಮ್ಮ ಹೇರ್ ಆಯಿಲ್ ನ ಅಪ್ಗ್ರೇಡ್ ಮಾಡ್ಬೇಕಾಗುತ್ತೆ. ಅದಕ್ಕೆ ನಾನ್ ಸಜೆಸ್ಟ್ ಮಾಡೋದು, ನೀವು ಬೇಕಿದ್ರೆ ಆಲ್ಮಂಡ್ ಆಯಿಲ್ ನ ಹಾಕೋಬಹುದು. ಆಮೇಲೆ ನಿಮ್ಗೆ ಯಾವ್ದು ನಿಮ್ ಹೇರ್ಸ್ಗೆ ಸೆಟ್ ಆಗುತ್ತೋ ನೀವು ಅಟ್ಲೀಸ್ಟ್ 5 to 6 months ಆದ್ರೂ ನಿಮ್ಮ ಹೇರ್ ಆಯಿಲ್ ನ ಯೂಸ್ ಮಾಡಿ ನೋಡ್ದಾಗ್ಲೇ ಗೊತ್ತಾಗೋದು. ಅಲ್ಲಿವರೆಗೂ ಗೊತ್ತಾಗಲ್ಲ, 1 monthಗೆ ಅಥವಾ 1 weekಗೆ ಏನು ಗೊತ್ತಾಗಲ್ಲ. ಅದಕ್ಕೆ ಅಟ್ಲೀಸ್ಟ್ 6 months ಆದ್ರೂ ನೀವು ಒಂದ್ ಪ್ರಾಡಕ್ಟ್ ನ ಯೂಸ್ ಮಾಡಿ ನೋಡ್ಬೇಕು. ಅದ್ರ ಬಗ್ಗೆ ಗೊತ್ತಾಗ್ಬೇಕು ಅಂತಂದ್ರೆ, ಅದು ನಿಮ್ಗೆ ಸೆಟ್ ಆಗುತ್ತೋ ಇಲ್ವೋ ಅದು ತಿಳ್ಕೊಬೇಕಂದ್ರೆ ಅಟ್ಲೀಸ್ಟ್ 6 months ಆಗ್ಲಿ ಆ ಪ್ರಾಡಕ್ಟ್ ನ ನೀವು ಯೂಸ್ ಮಾಡಿ ನೋಡಿ. ನಮ್ಮ ಮನೆಯಲ್ಲಿ ಮೊದ್ಲಿಂದ ಕೂಡ ಯೂಸ್ ಮಾಡೋದು ಆಲ್ಮಂಡ್ ಆಯಿಲ್ ನ ಯೂಸ್ ಮಾಡ್ತಾರೆ. ಸೊ ನಿಮ್ ಹೇರ್ಸ್ಗೆ ಯಾವ್ದು ಇಷ್ಟ ಅಂದ್ರೆ ಯಾವ್ದು ಸೆಟ್ ಆಗುತ್ತೋ ಆ ಹೇರ್ ಆಯಿಲ್ ನ ಯೂಸ್ ಮಾಡಿ. ನೀವು ಯಾವ್ದೇ ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ಬೇಕು ಅಥವಾ ಯೂಸ್ ಮಾಡ್ಬೇಕಂತ ಅನ್ಕೊಂಡಿದ್ರೆ ಅದ್ರ ಬಗ್ಗೆ ರಿಸರ್ಚ್ ಮಾಡಿ. ಅಂದ್ರೆ ಅದ್ರ ಬಗ್ಗೆ ಒಳ್ಳೆ ಒಪಿನಿಯನ್ ಅಂಡ್ ಒಳ್ಳೆ ರಿವ್ಯೂಸ್ ಬಂದಿದ್ರೆ ನೀವು ಯೂಸ್ ಮಾಡಿ. ಸುಮ್ನೆ ಯಾವ್ದಾದ್ರು ತಗೊಂಡು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಹೇಳ್ಬಿಟ್ಟು ಎಲ್ಲಾರ ಮಾತು ಕೇಳ್ಕೊಂಡು ಎಲ್ಲಾ ಪ್ರಾಡಕ್ಟ್ ನ ಯೂಸ್ ಮಾಡಿ ಆಮೇಲೆ ನಿಮ್ ಹೇರ್ ನೀವೇ ಲಾಸ್ ಮಾಡ್ಕೊಳ್ಬೇಡಿ. ತುಂಬಾ ಜನ ಏನ್ ಹೇಳ್ತಾರೆ ಅಂತ ಅಂದ್ರೆ, ನೀವು ಎಷ್ಟು ಜಾಸ್ತಿ ಹೇರ್ ಆಯಿಲ್ ಹಚ್ಕೊಳ್ತಿರೋ ಅಷ್ಟು ಜಾಸ್ತಿ ಉದ್ದ ಕೂದಲು ಬರುತ್ತೆ ಅಂತ ಹೇಳ್ತಾರೆ. ಆತರ ಏನು ಇಲ್ಲ. ನೀವು ನಿಮ್ಮ ಹೇರ್ಗೆ ಆಯಿಲ್ ನ ಅಪ್ಲೈ ಮಾಡ್ಬಿಟ್ಟು ಏನಾದ್ರೂ ನಿಮ್ದು ಸ್ಕಿನ್ ಕೇರ್ ಮಾಡೋ ಅಥವಾ ಏನಾದ್ರೂ ಕೆಲಸ ಏನಾದ್ರೂ ಇರುತ್ತಲ್ವಾ, ಅದನ್ನ ಮಾಡ್ಬಿಟ್ಟು ಆಮೇಲೆ ಆಫ್ಟರ್ 30 to 40 minutes ಆದ್ಮೇಲೆ ನೀವು ನಿಮ್ಮ ಹೇರ್ ವಾಶ್ ನ ಮಾಡಿ. ಅದರಿಂದ ಕೂಡ ನಿಮ್ ಹೇರ್ ಗ್ರೋತ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇಲ್ಲ ಅಂತಂದ್ರೆ ನೀವು ಹೇರ್ ಆಯಿಲ್ ಹಾಕೊಂಡಿರ್ತೀರಲ್ಲ, 30 to 40 minutes ಅಲ್ಲಿ ನೀವು ಸ್ಕಾಲ್ಪ್ಗೆ ಮಸಾಜ್ ಮಾಡಿದ್ರೆ ಕೂಡ ಅವಾಗ ಒಳ್ಳೇದು. ಆಯಿಲಿಂಗ್ ಆದ್ಮೇಲೆ ಕೂಡ ಹೆಡ್ ಮಸಾಜ್ ಮಾಡಿದ್ರೆ ಒಳ್ಳೇದು. ಅದರಿಂದ ಕೂಡ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಆ 30 to 40 minutes ಅಲ್ಲಿ ನೀವು ಸ್ಕಾಲ್ಪ್ ಮಸಾಜ್ ಮಾಡಿದ್ರೇನೆ ಒಳ್ಳೇದು. ಅದನ್ನ ಮಾಡಿ ನೋಡಿ. ಹೇರ್ ಆಯಿಲ್ ಆದ್ಮೇಲೆ ನೆಕ್ಸ್ಟ್ ಬರೋಂತ ಪಾಯಿಂಟ್ ಹೇರ್ ವಾಶ್. ನನಗ್ ತುಂಬಾ ಜನ ಕೇಳಿದ ಕ್ವಶನ್ ಇದು, ನೀವು ಹೇರ್ ವಾಶ್ ಮಾಡುವಾಗ ಯಾವ ಶಾಂಪೂನ ಯೂಸ್ ಮಾಡ್ತೀರಿ ಅಂತ. ನನ್ಗಂತೂ ಸಿಕ್ಕಾಪಟ್ಟೆ ಜನ ಕೇಳಿದ್ದಾರೆ, ನೀವು ಯಾವ ಶಾಂಪೂ ಯೂಸ್ ಮಾಡ್ತೀರಾ, ಯಾವ ಆಯಿಲ್ ಯೂಸ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ನಾನ್ ಯೂಸ್ ಮಾಡೋಂತ ಶಾಂಪೂ ಯಾವ್ದು ಅಂತ ಅಂದ್ರೆ ಮೀರಾ ಬಾದಾಮ್ ಹೇರ್ ಶಾಂಪೂ. ಸೊ ನಾನು ಮೊದ್ಲು ತುಂಬಾ ಬೇರೆ ಬೇರೆ ಹೇರ್ ಶಾಂಪೂ ಎಲ್ಲ ಯೂಸ್ ಮಾಡ್ತಿದ್ದೆ.
ರೀಸೆಂಟ್ ಆಗಿ ಒಂದ್ 6 ಮಂತ್ ಇಂದ ಈ ಶಾಂಪೂನ ಯೂಸ್ ಮಾಡ್ತಿದೀನಿ. ಈ ಶಾಂಪೂ ಹಾಕೊಂಡು ಹೇರ್ ವಾಶ್ ಮಾಡಿದಾದ್ಮೇಲೆ ತುಂಬಾ ಸ್ಟ್ರೇಟ್ ಅಂತ ಅನ್ಸುತ್ತೆ ಹೇರ್ಸ್. ನನ್ಗಂತೂ ಈ ಹೇರ್ ಆಯಿಲ್ ತುಂಬಾ ಇಷ್ಟ ಆಗಿದೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆಯ್ತು, ನಿಮ್ ಹೇರ್ಸ್ಗೆ ಸೆಟ್ ಆಯ್ತು ಅಂದ್ರೆ ಇದೇ ಶಾಂಪೂನ ನೀವು ಯೂಸ್ ಮಾಡಿ. ನಾನಂತೂ ಮೊದ್ಲು ತುಂಬಾ ಶಾಂಪೂನ ಯೂಸ್ ಮಾಡಿದೀನಿ. ಅದ್ಯಾವ್ದು ನನಗೆ ಕರೆಕ್ಟ್ ಆಗಿ ಸೆಟ್ ಆಗ್ಲಿಲ್ಲ. ಇದೇ ಹೇರ್ ಶಾಂಪೂನೇ ನನಗೆ ಲಾಸ್ಟಿಗೆ ಸೆಟ್ ಆಗಿದ್ದು. ಅದಾದ್ಮೇಲೆ ಹಳೇದೆಲ್ಲ ಶಾಂಪೂಸ್ ನ ಅಷ್ಟೊಂದು ಯೂಸ್ ಮಾಡ್ತಿದ್ನಲ್ಲ, ಅದ್ರಿಂದ ನನ್ನ ಹೇರ್ಸ್ ತುಂಬಾ ಡ್ರೈ ಆಗ್ತಿತ್ತು. ಆಮೇಲೆ ಒಂಥರ ಚೆನ್ನಾಗ್ ಕಾಣಿಸ್ತಿರ್ಲಿಲ್ಲ, ಫ್ರಿಜೆ ಆಗ್ಬಿಡ್ತಾ ಇತ್ತು. ಅದಕ್ಕೆ ನಾನು ಒಂದು ಹೋಮ್ ರೆಮಿಡಿನ ಯೂಸ್ ಮಾಡಿದೆ. ಅದು ನನಗೆ ತುಂಬಾ ಹೆಲ್ಪ್ ಆಯ್ತು. ಅದರಿಂದ ಅವಾಗ ನನ್ ಹೇರ್ ಕೂಡ ಹಿಂಗಂದ್ರೆ ಹಂಗೆ ಬರ್ತಿತ್ತು, ಅಷ್ಟೊಂದು ಕೂದಲು ಉದುರ್ತಾ ಇತ್ತು ನನ್ಗೆ ಅವಾಗ. ಆ ಟೈಮ್ ಅಲ್ಲಿ ನಾನೊಂದು ಹೋಮ್ ರೆಮಿಡಿನ ಇದು ಮಾಡಿದೆ, ಅಂದ್ರೆ ಸಜೆಸ್ಟ್ ಮಾಡಿದ್ರು ನನ್ಗೊಬ್ರು. ಅದನ್ನೇ ಯೂಸ್ ಮಾಡೋದಕ್ ಸ್ಟಾರ್ಟ್ ಮಾಡಿದೆ. ಅದನ್ನ ಸ್ಟಾರ್ಟ್ ಮಾಡಿದಾಗಿಂದ ನನ್ ಕೂದಲು ಸ್ವಲ್ಪ ಪರವಾಗಿಲ್ಲ. ಓಕೆ, ಅವಾಗ ಆ ಹೋಮ್ ರೆಮಿಡಿನ ನಾನು ಯೂಸ್ ಸ್ಟಾರ್ಟ್ ಮಾಡ್ದಾಗಿಂದ ನನ್ ಕೂದಲು ಬೆಟರ್ ಕಂಡೀಷನ್ ಅಲ್ಲಿ ಇದೆ. ಅಂದ್ರೆ ಅಷ್ಟೊಂದು ಉದುರ್ತಾ ಇಲ್ಲ. ಅಷ್ಟೊಂದಂತ ಯಾಕೆ ಹೇಳೋದು, ಒಂದ್ 90% ಕಡಿಮೆ ಆಗಿದೆ. ಆ ಹೋಮ್ ರೆಮಿಡಿ ಏನು ಅಂತ ನಿಮ್ಗೆ ಹೇಳ್ಬೇಕು ಅಂತ ಅಂದ್ರೆ ಅದನ್ನು ಕೂಡ ನೀವು ಕಮೆಂಟ್ ಮಾಡಿ. ಎಷ್ಟು ಜನ ಕಮೆಂಟ್ ಮಾಡ್ತೀರೋ, ಯಾವ್ಯಾವ ರೆಮಿಡೀಸ್ ಬೇಕಂತ ಕಮೆಂಟ್ ಮಾಡ್ತೀರೋ ನಾನು ಅದನ್ನ ಹೇಳ್ತೀನಿ. ಇಲ್ಲ ಅಂತ ಅಂದ್ರೆ ಇಲ್ಲ. ಆಮೇಲೆ ನಾನು ಹೋಮ್ ರೆಮಿಡಿನ ಯೂಸ್ ಮಾಡಿದ್ರಿಂದ ನನ್ನ ಹೇರ್ಸ್ ಜಾಸ್ತಿ ಉದ್ರೋದಷ್ಟೇ ಕಡಿಮೆ ಆಗಿರೋದಲ್ಲ, ಅಂಡ್ ಸ್ಟ್ರೇಟ್ ಕೂಡ ಆಗಿದೆ. ಸೊ ಅದಕ್ಕೇನೆ ನಿಮ್ಗೆ ಹೇಳ್ತಾ ಇರೋದು, ಆ ರೆಮಿಡಿ ತುಂಬಾ ಹೆಲ್ಪ್ ಆಗಿದೆ ನನ್ಗೆ. ಆಮೇಲೆ ನಿಮ್ಮ ಹೇರ್ ತುಂಬಾ ಡ್ರೈ ಆಗ್ತಾ ಇದೆ ಅಂತ ಅಂದ್ರೆ ನೀವು ನಿಮ್ಗೆ ಸೂಟ್ ಆಗುವಂತ ಹೇರ್ ಕಂಡೀಷನರ್ ನ ಯೂಸ್ ಮಾಡಿ. ನಾನು ಜಾಸ್ತಿ ಒಳ್ಳೆ ರಿವ್ಯೂಸ್ ಬಂದಿರುವಂತ ಕಂಡೀಷನರ್ ನ ನೋಡಿರೋದು ಅಂತ ಅಂದ್ರೆ ಲೋರಿಯಲ್ ಪ್ಯಾರಿಸ್ ನ. ನನ್ ಗೊತ್ತಿಲ್ಲ, ನಾನು ಅಷ್ಟೊಂದ್ ಅದನ್ನ ಯೂಸ್ ಮಾಡಲ್ಲ. ನೀವ್ ಯೂಸ್ ಮಾಡಿ ನೋಡಿ. ನಾನು ಜಾಸ್ತಿ ರಿಸರ್ಚ್ ಮಾಡಿ ನೋಡಿದಾಗ ನನಗ್ ಬಂದಿದ್ದಂತ ಪ್ರಾಡಕ್ಟೇ ಅದು, ಲೋರಿಯಲ್ ಪ್ಯಾರಿಸ್. ಸೊ ಅದನ್ನ ಯೂಸ್ ಮಾಡಿ ನೋಡಿ. ಇನ್ನು ಒಂದು ಅಂತ ಅಂದ್ರೆ ನೀವು ಹೇರ್ ಮಾಸ್ಕ್ ನ ಯೂಸ್ ಮಾಡಿ ಫಾರ್ ಡ್ರೈ ಹೇರ್ಸ್. ಹೇರ್ ಮಾಸ್ಕ್ ನ ಮೇ ಬಿ ಮಂತ್ಲಿ ಒನ್ಸ್ ಯೂಸ್ ಮಾಡಿದ್ರು ಸಾಕು, ಜಾಸ್ತಿ ಏನ್ ಅವಶ್ಯಕತೆ ಇಲ್ಲ. ಅದು ನಿಮ್ ಹೇರ್ ತುಂಬಾ ಡ್ರೈ ಇದೆ ಅಂತ ಅಂದ್ರೆ ಯೂಸ್ ಮಾಡಿದ್ರೆ ಓಕೆ, ಅದೇನ್ ಅವಶ್ಯಕತೆ ಇಲ್ಲ ಅನ್ಕೊಂತೀನಿ. ನಿಮ್ಗ್ ಬೇಕಾದ್ರೆ ನೀವು ಯೂಸ್ ಮಾಡಿ. ಬಟ್ ಯಾವ್ದೇ ಕಾರಣಕ್ಕೂ ಹೇರ್ ಕಂಡೀಷನರ್ ನ ಹಾಗೆ ಹೇರ್ ಮಾಸ್ಕ್ ನ ಎರಡು ಒಟ್ಟಿಗೆ ಮಾತ್ರ ಯೂಸ್ ಮಾಡಬೇಡಿ. ನಾನಂತೂ ಮೊದ್ಲು ನನ್ನ ಹೇರ್ಸ್ ನ ಅಷ್ಟೊಂದ್ ಕೇರ್ ಮಾಡ್ತಾನೆ ಇರ್ಲಿಲ್ಲ. ಯಾವಾಗ ಕೇರ್ ಮಾಡೋದಕ್ ಸ್ಟಾರ್ಟ್ ಮಾಡಿದ್ದು ಅಂತ ಅಂದ್ರೆ ಯಾವಾಗ ನನ್ ಹೇರ್ಸ್ ಜಾಸ್ತಿ ಉದ್ರೋದಕ್ ಸ್ಟಾರ್ಟ್ ಆಯ್ತು ಅವಾಗಿಂದ ನಾನು ಹೇರ್ ಕೇರ್ ನ ಸ್ಟಾರ್ಟ್ ಮಾಡಿದ್ದು. ಅದಕ್ಕೂ ಮುಂಚೆ ನಾನಂತೂ ಯಾವ್ದೇ ಹೇರ್ ಕೇರ್ನೆ ಮಾಡಿರ್ಲಿಲ್ಲ. ನೆಕ್ಸ್ಟ್ ನಾನ್ ತೋರಿಸ್ತಾ ಇರೋದು ರೋಸ್ಮರಿ ವಾಟರ್. ರೋಸ್ಮರಿ ವಾಟರ್ ನ ನೀವು ನಿಮ್ಮ ಹೇರ್ಗೆ ಸ್ಪ್ರೇ ಮಾಡಿ ಆಮೇಲೆ ನೀವು ಹೇರ್ ವಾಶ್ ಮಾಡುವಂತ ಅವಶ್ಯಕತೆ ಇಲ್ಲ. ಇದನ್ನ ನೈಟ್ ನೀವು ಮಲ್ಗೋವಾಗ ಹೇರ್ ಫುಲ್ ಸ್ಪ್ರೇ ಮಾಡಿದ್ರು ಕೂಡ ನಿಮ್ ಹೇರ್ಸ್ಗೆ ಏನೂ ಡ್ಯಾಮೇಜ್ ಆಗಲ್ಲ. ನೀವು ನೈಟ್ ಮಲ್ಗೋವಾಗ ಇದನ್ನ ಹೇರ್ ಫುಲ್ ಇದನ್ನ ಸ್ಪ್ರೇ ಮಾಡ್ಕೊಂಡ್ಬಿಟ್ಟು ಮಲ್ಕೊಳ್ಳಿ. ಮಾರ್ನಿಂಗ್ ಎದ್ದು ಮತ್ತೆ ಹೇರ್ ವಾಶ್ ಮಾಡ್ಬೇಕು ಅನ್ನೋದೆಲ್ಲ ಏನು ಅವಶ್ಯಕತೆ ಇಲ್ಲ. ಬರೀ ಸ್ಪ್ರೇ ಮಾಡ್ಕೊಂಡ್ಬಿಟ್ಟು ಮಲ್ಕೊಂಡ್ರೆ ಸಾಕು. ಇದು ಕೂಡ ಹೇರ್ ಗ್ರೋತ್ಗೆ ಒಳ್ಳೆ ಪಾಯಿಂಟ್. ನೈಟ್ ನೀವು ಮಲ್ಗುವಾಗನೇ ಹಚ್ತೀನಿ ಅಂತ ಅಂದ್ರೆ ನೀವು ಇದನ್ನ ಸ್ಪ್ರೇ ಮಾಡ್ಕೊಂಡ್ಬಿಟ್ಟು ತಕ್ಷಣನೇ ನೀವು ಮಲ್ಗೋದಕ್ ಹೋಗ್ಬೇಡಿ. ಯಾಕಂತ ಅಂದ್ರೆ ಇದು ನೀವು ಮಲ್ಗದಾಗ ಪಿಲ್ಲೋಗೆಲ್ಲ ಹತ್ಬಿಟ್ಟು ಅದು ನಿಮ್ಮ ಫೇಸ್ಗೂ ಕೂಡ ಡ್ಯಾಮೇಜ್ ಆಗುವಂತ ಚಾನ್ಸಸ್ ಇರುತ್ತೆ. ಲೈಕ್ ಫೇಸ್ಗೆ ಪಿಂಪಲ್ಸ್ ಆಗ್ಬಹುದು. ಅದಕ್ಕೆ ನೀವು ಇದನ್ನ ಹಚ್ಚಿದ ತಕ್ಷಣನೇ ಮಲ್ಗೋದಕ್ ಹೋಗ್ಬೇಡಿ, ಸ್ವಲ್ಪ ಗ್ಯಾಪ್ ಬಿಡಿ. ಈ ರೋಸ್ ವಾಟರ್ದು ಏನಾದ್ರು ರೆಮಿಡಿ ಬೇಕಂತ ಅಂದ್ರೂ ಕೂಡ ನೀವು ಕಮೆಂಟ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಬಂದು ಹೇರ್ ಸೀರಮ್. ನೀವು ಹೇರ್ ಸೀರಮ್ ನ ಯಾವ್ದಾದ್ರು ಫಂಕ್ಷನ್ಗೆ ಅಥವಾ ಹೊರಗಡೆ ಹೋಗುವಾಗ ಅಷ್ಟೇ ಯೂಸ್ ಮಾಡಿ. ಯಾಕಂತ ಅಂದ್ರೆ ಅದು ಹೊರಗಡೆ ಹೋಗುವಾಗ ಒಳ್ಳೆ ಶೈನ್ ಕೊಡುತ್ತೆ. ಆಮೇಲೆ ಯಾವ್ದು ಹೀಗೆ ಹೊರಳಾಡಲ್ಲ, ಒಂದೇ ಕಡೆನೆ ನಾವು ಹೇಗೆ ಬಾಚ್ಕೊಂಡಿರ್ತೀವಿ ಅದೇ ತರಾನೇ ಇರುತ್ತೆ. ಅದಕ್ಕೆ ಹೊರಗಡೆ ಎಲ್ಲಾದ್ರೂ ಹೋಗುವಾಗ ಹೇರ್ ಸೀರಮ್ ನ ಯೂಸ್ ಮಾಡಿ. ನಾನೀಗ ನೆಕ್ಸ್ಟ್ ಹೇಳ್ತಿರೋದು ಡೋಂಟ್ಸ್, ಅಂದ್ರೆ ನೀವು ಏನೇನ್ ಮಾಡ್ಬಾರ್ದು ಅಂತ. ಫಸ್ಟ್ಲಿ ನೀವು ಯಾವ ತರ ಹೇರ್ ಕೋಮ್ ನ ಯೂಸ್ ಮಾಡ್ತಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತ ಅಂದ್ರೆ ನೀವು ಈ ತರ ಪ್ಲಾಸ್ಟಿಕ್ ಹೇರ್ ಕೋಮ್ ನ ಯೂಸ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಅದನ್ನ ಈಗ್ಲೇ ಸ್ಟಾಪ್ ಮಾಡಿ. ನಿಮ್ಗೆ ವುಡನ್ ಹೇರ್ ಕೋಮ್ಸ್ ಸಿಗುತ್ತೆ, ಅದನ್ನೇ ಯೂಸ್ ಮಾಡಿದ್ರೆ ನಿಮ್ ಹೇರ್ಸ್ಗೆ ಒಳ್ಳೆಯದು. ಈ ತರ ಪ್ಲಾಸ್ಟಿಕ್ ಹೇರ್ ಕೋಮ್ ನ ಯೂಸ್ ಮಾಡಬೇಡಿ. ಆಮೇಲೆ ಈ ತರ ದಪ್ಪ ಇರೋ ಹೇರ್ ಕೋಮ್ಸ್ ನ ತಗೊಳ್ಳಿ. ವುಡನ್ದಾದ್ರೂ ಕೂಡ ಈ ತರ ದಪ್ಪ ಹಲ್ಲಿಂದಿರ್ಬೇಕು.
ನೆಕ್ಸ್ಟ್ ಏನಂತ ಅಂದ್ರೆ ಹೀಟ್ ಅಪ್ಲೈ ಮಾಡಬೇಡಿ. ಹೀಟ್ ಬದಲು ನ್ಯಾಚುರಲ್ ಆಗಿ ಎಷ್ಟೊಂದು ಬಂದಿದೆ, ಅದನ್ನೇ ನೀವು ಫಾಲೋ ಮಾಡಿದ್ರೆ ಸಾಕು. ಹೀಟ್ ಅಪ್ಲೈನ್ಸ್ ನ ಜಾಸ್ತಿ ಯೂಸ್ ಮಾಡಬೇಡಿ. ನಾನು ಕೂಡ ಇನ್ನೂವರೆಗೂ ಒಂದ್ಸಲಾನು ಸ್ಟ್ರೇಟ್ನಿಂಗ್ ಎಲ್ಲ ಮಾಡ್ಸೇ ಇಲ್ಲ. ನ್ಯಾಚುರಲ್ ಆಗಿ ನನ್ನ ಹೇರ್ಸ್ ಇಷ್ಟು ಸ್ಟ್ರೇಟ್ ಆಗಿದೆ ಅಂಡ್ ಇಷ್ಟು ಥಿಕ್ ಆಗಿದೆ. ನೆಕ್ಸ್ಟ್ ನೀವು ಅಟ್ಲೀಸ್ಟ್ ವೀಕ್ಲಿ ಟ್ವೈಸ್ ಆಗ್ಲಿ ನಿಮ್ಮ ಹೇರ್ ವಾಶ್ ನ ಮಾಡ್ಬೇಕು. ಇಲ್ಲ ಅಂತ ಅಂದ್ರೆ ಡ್ಯಾಂಡ್ರಫ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಡ್ಯಾಂಡ್ರಫ್ ಲೀಡ್ಸ್ ಟು ಹೇರ್ ಫಾಲ್. ಅದಕ್ಕೆ ನೀವು ಡ್ಯಾಂಡ್ರಫ್ ಆಗ್ಬಾರ್ದು, ಹೇರ್ ಫಾಲ್ ಆಗ್ಬಾರ್ದು ಅಂತ ಅಂದ್ರೆ ವೀಕ್ಲಿ ಟ್ವೈಸ್ ನೀವು ಹೇರ್ ವಾಶ್ ನ ಮಾಡ್ಲೇಬೇಕು. ಆಮೇಲೆ ನೀವು ಅದಕ್ಕಿಂತ ಮುಂಚೆ ಹೇರ್ ವಾಶ್ ಮುಂಚೆ ಹೇರ್ ಇದು ಮಸಾಜ್ ಮಾಡ್ತೀರಾ ಅಲ್ವಾ, ಆಗ ಅದನ್ನ 10 ಮಿನಿಟ್ಸ್ ಮಾಡಿದ್ರು ಕೂಡ ನಿಮಗ್ ಸಾಕು. ಒಳ್ಳೆ ಹೇರ್ ಮಸಾಜ್ ಮಾಡೋದ್ರಿಂದ ನಿದ್ದೆ ಬಂದ್ಬಿಡುತ್ತೆ. ಸೊ ಅದಕ್ಕೆ ಹೇರ್ ಮಸಾಜ್ ಮಾಡಿ. ಇಟ್ಸ್ ನಾಟ್ ಲೈಕ್ ದಟ್. ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಹೇರ್ಗೆ ತುಂಬಾ ಮುಖ್ಯ. ಅದಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಅದಕ್ಕೆ ನೀವು ಹೇರ್ ಮಸಾಜ್ ನ ಮಾಡಿ. ಇನ್ನೂ ಒಂದು ಪಾಯಿಂಟ್ ಹೇಳೋದನ್ನ ನಾನು ಮರ್ತೋಗಿದ್ದೆ. ಏನು ಅಂತ ಅಂದ್ರೆ ನೀವು ಮಂತ್ಲಿ ಒನ್ಸ್ ಆಗ್ಲಿ ನಿಮ್ಮ ಸ್ಪ್ಲಿಟ್ ಹೇರ್ಸ್ ನ ಕಟ್ ಮಾಡಿಸಿ. ಯಾಕಂತ ಅಂದ್ರೆ ಸ್ಪ್ಲಿಟ್ ಹೇರ್ಸ್ ಇರೋದ್ರಿಂದ ಕೂಡ ನಿಮ್ ಹೇರ್ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಆಗಲ್ಲ. ಸ್ಪ್ಲಿಟ್ ಹೇರ್ಸ್ ಇದ್ರೆ ನಿಮ್ ಹೇರ್ ಗ್ರೋತ್ ಆಗೋದು ಕಡಿಮೆ ಆಗ್ಬಿಡುತ್ತೆ. ಅದಕ್ಕೆ ನೀವು ನಿಮ್ಮ ಸ್ಪ್ಲಿಟ್ ಹೇರ್ಸ್ ನ ಫಸ್ಟ್ ಕಟ್ ಮಾಡಿಸಿ. ನಾನು ಕೂಡ ಸ್ಪ್ಲಿಟ್ ಹೇರ್ಸ್ ನ ಕಟ್ ಮಾಡಿಸ್ಬೇಕು, ಇನ್ನು ಮಾಡಿಸಿಲ್ಲ ಈ ಮಂತ್. ನಾನು ಮಾಡಿಸ್ತೀನಿ. ನೀವು ಮಿಸ್ ಮಾಡದೆ ಸ್ಪ್ಲಿಟ್ ಹೇರ್ಸ್ ನ ಪ್ರತಿ ಮಂತ್ ಕಟ್ ಮಾಡಿಸಿ, ಮರಿಬೇಡಿ. ನಾನು ಈ ಬ್ಲಾಗ್ ಅಲ್ಲಿ ಹೇಳಿದ್ದು ಜಸ್ಟ್ ಬೇಸಿಕ್ ಥಿಂಗ್ಸ್ ನ ಅಷ್ಟೇ. ನಿಮ್ಗೇನಾದ್ರೂ ಪೂರ್ತಿ ನನ್ನ ಹೇರ್ ಕೇರ್ ರೋಟೀನ್ ಹಾಗೆ ನನ್ನ ಹೋಮ್ ಹೇರ್ ಕೇರ್ ರೆಮಿಡೀಸ್ ಬೇಕು ಅಂತ ಅಂದ್ರೆ ನಾನು ನೆಕ್ಸ್ಟ್ ಸಪ್ರೇಟ್ ಆಗಿ ಅದಕ್ಕೆ ವ್ಲಾಗ್ ಮಾಡ್ತೀನಿ. ನಿಮ್ಗೆ ಆ ವ್ಲಾಗ್ ಬೇಕೇ ಬೇಕು ಅಂತ ಅಂದ್ರೆ ಜಸ್ಟ್ ನೀವು ಕಮೆಂಟ್ ಮಾಡಿದ್ರೆ ಸಾಕು, ನಾನು ಆಗ್ಲೇ ವ್ಲಾಗ್ ಮಾಡಿ ಅದನ್ನ ಅಪ್ಲೋಡ್ ಮಾಡ್ಬಿಡ್ತೀನಿ. ಸೊ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.